2 ತಿಂಗಳಿಂದ ತಮ್ಮ ಎಲ್ಲ ಸಿನಿಮಾ ಕೆಲಸಗಳಿಗೆ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಇಟ್ಟು ಇವಾಗ ಮದುವೆ ಅಂದರೆ ವಿವಾಹದ ಇನ್ವಿಟೇಷನ್ ಕಾರ್ಡನ್ನು ಹಂಚಲಿಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋದು. ಕಂಪ್ಲೀಟಾಗಿ 2 ತಿಂಗಳಿಂದ ಬರೀ ಇನ್ವಿಟೇಷನ್ ಕಾರ್ಡ್ ಹಂಚೋದ್ರಲ್ಲೇ ಸೆಲ್ಫೀಸ್ಗಳಿಂದ ಅಥವಾ ಫೋಟೋಸ್ಗಳಿಂದ ವೈರಲ್ ಆಗ್ತಿರೋರು ಡಾಲಿ ಧನಂಜಯ್ ಅವರು. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಿದೆ ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಸರ್ಗೆ ಇನ್ವಿಟೇಷನ್ ಕೊಟ್ಟಿರೋ ಫೋಟೋ ಆಗಲಿ ಇನ್ಫಾರ್ಮೇಷನ್ ಆಗಲಿ ಯಾರಿಗೂ ಎಲ್ಲೂ ಸಿಗ್ತಾ ಇಲ್ಲ. ಸೊ ಮೊದಲನೇದಾಗಿ ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿರೋ ಫೋಟೋಸ್ಗಳು ವೈರಲ್ ಆಗಿದೆ. ಅದೇ ರೀತಿ ಸಿಕ್ಕಾಪಟ್ಟೆ ಸಿನಿಮಾ ಮಿತ್ರರುಗಳನ್ನ ಕೂಡ ಮೀಟ್ ಮಾಡಿ ಅವ್ರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರುವಂತಹ ಎಷ್ಟೊಂದು ಫೋಟೋಸ್ಗಳು ವೈರಲ್ ಆಗಿದೆ. ಹಾಗೆ ಮಠಕ್ಕೆ ಕೂಡ ವಿಸಿಟ್ ಮಾಡಿದ್ದಾರೆ. ತುಂಬ ಫ್ರೆಂಡ್ಸ್ಗಳಿಗೆ ಕೂಡ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಹಾಗೆ ಎಲ್ಲರನ್ನೂ ಇನ್ವೈಟ್ ಮಾಡಿ ಪ್ರೆಸ್ ಮೀಟ್ಗಳನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿ ತಮ್ಮ ಭಾವಿ ಪತ್ನಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ತುಂಬಾ ಬ್ಯುಸಿಯಾಗಿದ್ದಾರೆ. ಆದರೆ ಇಲ್ಲಿ ತುಂಬಾ ಬೇಜಾರಾಗ್ತಾ ಇರೋದು ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ. ದರ್ಶನ್ ಸರ್ ಬರ್ತಾ ಇದ್ದಾರಾ ಇವ್ರ ಮದುವೆಗೆ? ಯಾಕೆ? ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದರು ಡಾಲಿ ಧನಂಜಯ್ ಹಾಗೂ ನಮ್ಮ ದರ್ಶನ್ ಸರ್. ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್, ಥಿಕ್ ಫ್ರೆಂಡ್ಸು. ಎಲ್ಲೂ ಯಾರನ್ನು ಬಿಟ್ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿದ್ದವರು. ಇವರು ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿದ್ದಾರೆ. ಆದರೆ ನಮ್ಮ ದರ್ಶನ್ ಸರ್ ಹೆಸರು ಎಲ್ಲೂ ಬರ್ತಾ ಇಲ್ಲ. ಯಾಕೆ ಅನ್ನೋದೇ ಇಲ್ಲಿ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ ತುಂಬ ಜನಗಳ ಮನಸ್ಸಲ್ಲಿ. ಸೊ ಮೊದಲನೇದಾಗಿ ನಿಮಗೆಲ್ಲ ಗೊತ್ತು, ನಮ್ಮ ದರ್ಶನ್ ಸರ್ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ತುಂಬಾ ಸದ್ದು ಮಾಡಿತ್ತು. ಹಾಗೆ ಇವರನ್ನ ಕುಗ್ಗಿಸ್ಲಿಕ್ಕೆ ಕೂಡ ಸಿಕ್ಕಾಪಟ್ಟೆ ಪ್ರಯತ್ನಗಳು ನಡೆದಿತ್ತು. ಇವರ ಹೆಸರುಗಳನ್ನ ಹಾಳು ಮಾಡಲಿಕ್ಕೆ ಕೂಡ ತುಂಬಾ ಪ್ರಯತ್ನ ಕೂಡ ನಡೆದಿತ್ತು. ಆದರೆ ದರ್ಶನ್ ಸರ್ ಯಾವುದೇ ಈ ಒಂದು ಕೇಸಿಂದ ಕುಗ್ಗದೆ ಹಾಗೆ ಹಿಗ್ಗದೆ ತಮ್ಮತನವನ್ನು ಹಾಗೆ ಹಿಡಿದಿಟ್ಕೊಂಡು ಅವರು ಆಚೆ ಬಂದಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗದಿರ ಇವಾಗ ಕ್ಷೇಮವಾಗಿ ಕೂಡ ಇದ್ದಾರೆ. ಆದರೆ ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿರೋ ಡಾಲಿ ಧನಂಜಯ್ ಅವ್ರಿಗೆ ದರ್ಶನ್ ಸರ್ ಯಾಕೆ ಸಿಗ್ತಿಲ್ಲ ಅನ್ನೋದೇ ಇಲ್ಲಿ ಕ್ವಶನ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ಫ್ಯಾನ್ಸ್ಗಳ ಕ್ವಶನ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀರಾ, ದರ್ಶನ್ ಸರ್ನ ಯಾಕೆ ಇನ್ವೈಟ್ ಮಾಡಿಲ್ಲ ಅನ್ನೋದು ಕ್ವೆಶನ್ ಆಗಿದೆ. ಹಾಗೆ ಇತ್ತೀಚೆಗೆ ನಡೆದಂತಹ ಒಂದು ಪ್ರೆಸ್ ಮೀಟಲ್ಲಿ ಇವರು ಒಂದು ಕ್ವೆಶನ್ ಕೂಡ ಕೇಳ್ತಾರೆ ಡಾಲಿ ಧನಂಜಯ್ ಅವ್ರನ್ನ. ಏನಂತ ಹೇಳಿದ್ರೆ, ಸರ್ ನೀವು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದೀರಾ, ಆದರೆ ದರ್ಶನ್ ಸರ್ ಅವ್ರನ್ನ ಇನ್ವೈಟ್ ಮಾಡಿರೋ ಒಂದು ಫೋಟೋ ಆಗಲಿ ಇನ್ಫಾರ್ಮೇಷನ್ ಆಗಲಿ ಯಾರಿಗೂ ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆ? ಇತ್ತೀಚಿನ ಕೊಲೆ ಪ್ರಕರಣದಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡೋದನ್ನ ಕೂಡ ನೋಡಿದ್ವಿ. ಸೊ ಸ್ಟಾರ್ಟಿಂಗಲ್ಲಿ ನೀವು ಯಾವುದೇ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ, ಕೇಳ್ಕೊಂಡಾಗ ಹಿಂದೆ ಸರಿದಿದ್ರಿ ಕೂಡ. ಆದರೆ ಕೊನೆಗೆ ನೀವು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಏನಂತ ಹೇಳಿದ್ರೆ, ದರ್ಶನ್ ಸರ್ ಅವರು ನಮಗೆ ತುಂಬಾ ಕ್ಲೋಸ್ ಫ್ರೆಂಡ್ಸು. ಸೊ ಅಂದರೆ ಈ ರೀತಿಯಾಗಿ ಆಗಿರೋದು ತುಂಬಾ ತಪ್ಪಾಗಿದೆ. ಯಾಕಂದರೆ ಅಲ್ಲೊಂದು ಜೀವ ಹೋಗಿದೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಕೂಡ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಸೊ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. ಸೊ ಯಾರಿಗೆ ತಪ್ಪಾಗಿರಲಿ, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಸೊ ಇಲ್ಲಿ ಸುಮಾರು ಜನ ಕ್ವೆಶನ್ಸ್ ಏನು ಅಂತ ಹೇಳಿದ್ರೆ, ಇವರ ಈ ಒಂದು ಏನು ಪ್ರಕರಣ ಇತ್ತಲ್ವ, ಕೊಲೆ ಪ್ರಕರಣ, ಅದು ಇದು ಏನೇನೋ ಇತ್ತಲ್ವ. ಸೊ ಈ ಎಲ್ಲ ಕಾರಣಗಳಿಂದ ದರ್ಶನ್ ಸರ್ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ತುಂಬ ಜನ ಡೌಟ್ ಪಡ್ತಾ ಇದ್ರು. ತುಂಬ ಜನ ಇವ್ರುಗಳನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರು. ಇವ್ರ ಫ್ರೆಂಡ್ಶಿಪ್ನ ಕೆಟ್ಟದಾಗಿ ಟ್ರೋಲ್ ಕೂಡ ಮಾಡ್ತಾ ಇದ್ರು. ಆದರೆ ಆ ರೀತಿ ಯಾವುದೂ ಕೂಡ ಇಲ್ಲ. ಸೊ ಇವರು ಕ್ಲಿಯರಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೆಸ್ ಮೀಟಲ್ಲಿ. ಏನು ಅಂತ ಹೇಳಿದ್ರೆ, ಸೊ ದರ್ಶನ್ ಸರ್ಗೂ ಈ ಒಂದು ಕೊಲೆ ಪ್ರಕರಣಕ್ಕೂ ಈ ಮದುವೆ ಇನ್ವಿಟೇಷನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದೇ ಬೇರೆ ಇದೇ ಬೇರೆ. ನಾನು ಎಲ್ರಿಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀನಿ. ಆದರೆ ದರ್ಶನ್ ಸರ್ ಅವ್ರನ್ನ ರೀಚ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದೀನಿ, ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಅವರು ನನಗೆ ಸಿಗ್ತಿಲ್ಲ. ಸೊ ಎಲ್ಲರೂ ಕರೆದ್ಬಿಟ್ಟು ಇವ್ರನ್ನ ಕರೀಲಿಕ್ಕೆ ನಾನು ಯಾಕೆ ಹಿಂದೇಟಾಗ್ತೀನಿ? ನನಗೆ ಇವರು ಕೂಡ ಬೇಕು, ಇವ್ರನ್ನ ಕೂಡ ಇನ್ವೈಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ನಾನು ಪ್ರಯತ್ನ ಪಟ್ಟಿದ್ದೀನಿ, ಆದರೆ ನನಗೆ ಸಿಗ್ತಿಲ್ಲ ಅನ್ನೋದು ಇವರ ಒಂದು ಉತ್ತರ ಆಗಿತ್ತು. ಬಟ್ ಏನಂತ ಹೇಳಿದರೆ, ಇಲ್ಲಿ ಒಂದು ಕ್ವೆಶನ್ಸ್ ತುಂಬ ಜನಗಳ ಮನಸ್ಸಲ್ಲಿ ಹುಟ್ಟುತ್ತೆ. ಸೊ ದರ್ಶನ್ ಸರ್ ಅವರು ಯಾವಾಗ ಬಿಡುಗಡೆ ಆಗಿ ಬಂದ್ರಲ್ವ, ಅದಾದಮೇಲೆ ತುಂಬ ಜನಕ್ಕೆ ಇವ್ರು ಸಿಗ್ತಾ ಇದ್ದಾರೆ ಕೂಡ. ಇವ್ರ ಫ್ಯಾಮಿಲಿ ಜೊತೆ ಕುತ್ಕೊಂಡು ಇವರು ಮೂವೀಸ್ಗಳನ್ನ ನೋಡ್ತಾ ಇದ್ದಾರೆ, ಇವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಮ್ಯಾಮ್ ಅವರು ಅವರ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಜೋರಾಗಿ ಮಾಡಿದ್ರು. ಎಷ್ಟೊಂದು ಜನ ಕೂಡ ಇನ್ವೈಟ್ ಮಾಡಿದರು. ಹಾಗೆ ಇವರು ತುಂಬ ಜನಕ್ಕೆ ಅವೈಲೇಬಲ್ ಕೂಡ ಇದ್ದಾರೆ ದರ್ಶನ್ ಸರ್ ಅವರು. ಹಾಗೆ ಅವ್ರ ಫ್ಯಾನ್ಸ್ಗಳು ಕೂಡ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರನ್ನ ಮಾತಾಡಿಸಿ ಆ ಫೋಟೋಸ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದರೆ ಇಲ್ಲಿ ಏನು ಕ್ವೆಶನ್ ಅಂತ ಹೇಳಿದ್ರೆ, ಫ್ಯಾನ್ಸ್ಗಳಿಗೆ ಸಿಗ್ತಾ ಇದ್ದಾರೆ, ಫ್ಯಾನ್ಸ್ಗಳ ಜೊತೆ ಸೆಲ್ಫೀಸ್ ತೊಗೊಳ್ತಾ ಇದ್ದಾರೆ, ಮನೆಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾವು ನೋಡಿರೋ ಹಾಗೆ ದರ್ಶನ್ ಸರ್ ಎಲ್ಲೋ ಒಂದು ಆಚೆ ಕೂಡ ಹೋಗಿಲ್ಲ. ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಇದ್ದಾರೆ. ಹಾಗೆ ಫ್ಯಾನ್ಸ್ಗಳನ್ನ ಕೂಡ ಭೇಟಿ ಆಗ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಸ್ಟಾರ್ ನಟ ಡಾಲಿ ಧನಂಜಯ್ ಅವರು, ಅವರೇನು ಚಿಕ್ಕ ಒಂದು ನಟ ಅಲ್ಲ ಅಥವಾ ಸ್ಟಾರ್ಟಿಂಗ್ ಸ್ಟೇಜ್ ಕೂಡ ಅಲ್ಲ. ತುಂಬಾ ಹೆಸರು ಗಳಿಸಿದ್ದಾರೆ. ಹಾಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು.
ಅವರು ಅವ್ರನ್ನ ರೀಚ್ ಮಾಡಲಿಕ್ಕೆ ಇಷ್ಟೊಂದು ಕಷ್ಟನ ದರ್ಶನ್ ಸರ್ ಅವ್ರನ್ನ ರೀಚ್ ಮಾಡಲಿಕ್ಕೆ ಅನ್ನೋದು ಸಿಕ್ಕಾಪಟ್ಟೆ ಇಲ್ಲಿ ಡೌಟ್ಫುಲ್ ಆಗಿದೆ. ಯಾಕೆಂದರೆ ದರ್ಶನ್ ಸರ್ ಅವ್ರ ಫೋನ್ ರೀಚ್ ಆಗಿಲ್ಲ ಅಂದರೆ ಅವ್ರ ವೈಫ್ ಇದ್ದಾರೆ, ಅವ್ರ ರಿಲೇಷನ್, ಅವ್ರ ಅಮ್ಮ, ಅಣ್ಣ, ತಮ್ಮ ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಇವ್ರನ್ನ ರೀಚ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇವ್ರಿಗೆಲ್ಲರೂ ರೀಚ್ ಮಾಡ್ಬೋದಾಗಿತ್ತಲ್ವ ಅನ್ನೋದು ಇಲ್ಲಿ ಕ್ವೆಶನ್ ಆಗಿ ಹಾಗೆ ಉಳ್ಕೊಳುತ್ತೆ. ಇದಕ್ಕೆ ಆನ್ಸರ್ ಕೂಡ ಎಲ್ಲೂ ಸಿಕ್ಕಿಲ್ಲ. ಸೊ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಇವ್ರ ಮನಸ್ಸಲ್ಲಿ ನಿಜವಾಗ್ಲೂ ಕರಿಬೇಕಂತ ಆಸೆ ಇದೆಯಾ, ಅಥವಾ ಇವರು ಸುಮ್ಮನೆ ರೀಚ್ ಮಾಡಿದೀನಿ ಅಂತ ತಪ್ಪಿಸ್ಕೊಳ್ಳಿಕ್ಕೆ ಈ ಥರ ಹೇಳ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ರೀಚ್ ಮಾಡಿ ನಿಜವಾಗ್ಲೂ ಇನ್ವೈಟ್ ಮಾಡಬೇಕು ಅಂತ ಇವ್ರ ಮೈಂಡಲ್ಲಿ ಇದೆಯಾ, ಅಥವಾ ದರ್ಶನ್ ಸರ್ ಇವ್ರ ಮದುವೆಗೆ ತಪ್ಪದೆ ಬರ್ತಾರಾ ಅನ್ನೋದು ಇಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು. ನನ್ನ ಪ್ರಕಾರ ಯಾವುದೇ ರೀತಿ ಫ್ರೆಂಡ್ಶಿಪ್ಪಲ್ಲಿ ಏನು ಬಿರುಕಿಲ್ಲ, ಬಟ್ ಇವರು ಸಿಗ್ತಿಲ್ಲ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ಬೇಜಾರಿನ ವಿಷಯ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.